ಕರ್ನಾಟಕ ಸರ್ಕಾರದಿಂದ ಕೆಲವು ನಾವು ಏನೇನು ಕೇಳ್ಕೊಂಡಿದ್ವು ಎಲ್ಲವನ್ನು ಸೌಲಭ್ಯಗಳು ನಮಗೆ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಚಿತ್ರೋದ್ಯಮ ಒಂದು ನಿನ್ನೆ ಶುಭ ದಿನ ಅಂತಾನೆ ನಾನು ಅನ್ಸೋಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ನಮ್ಮಲ್ಲಿ ನಾವು ನಮ್ಮ ಹಿರಿಯರೆಲ್ಲ ಸೇರಿ ಯಾರ್ಯಾರು ಹೋರಾಟ ಮಾಡಿದ್ದಾರೆ, ಯಾರ್ಯಾರು ಆಹ್ವಾನಗಳನ್ನು ಅವ್ರಿಗೆ ಕೊಟ್ಟಿದ್ದಾರೆ, ಎಲ್ಲ ಅಂಗಸಂಸ್ಥೆಗಳೂ ಕೊಟ್ಟಿದ್ದಾರೆ. ಎಕ್ಸ್ಪೋರ್ಟ್ರು ಅಸೋಸಿಯೇಷನ್ ಆಗ್ಬೋದು, ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗ್ಬೋದು, ಅವರು ನಮ್ಮಲ್ಲಿ ಇನ್ನು ಕೆಲವರು ಸ್ಟ್ರೈಕ್ಗಳು ಮಾಡಿದ್ದಾರೆ ನಮ್ಮ ಚೇಂಬರ್ ಮುಂದೆ. ಇದರೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾವು ಏನೇನು ಕೇಳಿದ್ದು ಅವ್ರಿಗೆ ಎಲ್ಲವನ್ನು ಘೋಷಣೆ ಮಾಡಿದ್ದಾರೆ. ಮೊದಲನೇದಾಗಿ ಉದ್ಯಮದ ಘೋಷಣೆ ಮಾಡಿದ್ದಾರೆ. ಇವತ್ತಿನ ದಿನ ನಾವು ಎಲ್ಲೋ ಒಂದ್ ಕಡೆ ಇದ್ದೀವಿ, ಒಂದು ಮೂಲ ಇದ್ದೀವಿ. ಇವತ್ತಿನ ದಿನ ನಮಗೆ ಕೈಗಾರಿಕಾ ಉದ್ಯಮ ಜೊತೆಗೆ ನಮ್ಮನ್ನ ಸೇರಿಸಿದ್ದಾರೆ ಅಂದ್ರೆ ನಮಗೆ ಹೆಮ್ಮೆ ಅನಿಸ್ತದೆ. ಆ ಗೌರ್ಮೆಂಟ್ಗೆ ಧನ್ಯವಾದಗಳು ತಿಳಿಸೋಣ ಅಂತಾನೆ ನಾವು ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಮ್ಮ ಮಾಜಿ ಅಧ್ಯಕ್ಷರಂತ ಗೋವಿಂದಣ್ಣನವರು ಭಾರಿ ಶ್ರಮ ಪಟ್ಟಿದ್ದಾರೆ. ಇದರಿಂದ ಆ ಬಡ್ಜೆಟ್ ಮುಂದಿನ ದಿನ ನಮ್ಮ ಇವ್ರಿಗೆ ಕಾಲ್ ಮಾಡಿ ಕರ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು 20 ನಿಮಿಷ ಇವ್ರ ಜೊತೆಗೆ ಚರ್ಚೆ ಮಾಡಿ ಇಷ್ಟನ್ನೆಲ್ಲನೂ ಅವರು ಅನೌನ್ಸ್ ಮಾಡಿದ್ದಾರೆ. ಒಂದು OTT ಪ್ಲಾಟ್ಫಾರ್ಮ್ ಆಗ್ಬೋದು, ನಮ್ಮ ಅಕಾಡೆಮಿಯಲ್ಲಿ ಒಂದು ಸ್ಕ್ರೀನ್ ಮಲ್ಟಿ ಸ್ಕ್ರೀನ್ ಮಾಡೋದಾಗ್ಬೋದು, ಚಿತ್ರನಗರಿ ಆಗ್ಬೋದು, ಇಂಥವೆಲ್ಲ ಅನೇಕ ಏನೇನು ಕೇಳಿದ್ರು ಎಲ್ಲವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಚಿತ್ರೋದ್ಯಮ ಪರವಾಗಿ ನಾನು ಈ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ನಮ್ಮ ಧನ್ಯವಾದಗಳು ಅರ್ಪಿಸೋಕೆ ತಮ್ಮನ್ನೆಲ್ಲ ಇವತ್ತು ಕರೆದಿದ್ದೀವಿ. ನಾವು ಭಾಗವಹಿಸಿದ್ವಿ, ಸಂತೋಷ. ಹಾಗಾಗಿ ಇನ್ನೇನಾದ್ರು ನಾವು ಪ್ರಶ್ನೆಗಳು ಕೇಳಬೇಕಂದ್ರೆ ಕೇಳ್ಬೋದು. ಸರ್, ಇದು ಏಕರೂಪ ಟಿಕೆಟ್ ದರ ನಿಗದಿ ಅನ್ನುವಂಥದ್ದು ಏನಿದೆ ಸರ್, ಹೇಳಿ ಸರ್. ಅದು ಕನ್ನಡ ಸಿನಿಮಾಗಳಿಗೂ ಅಥವಾ ಬೇರೆ ಭಾಷೆಗಳಿಗೂ ಅನ್ವಯ ಆಗುತ್ತಾ? ಅದ್ರದ್ದು ಏನಾದ್ರು ಒಂದಷ್ಟು ನಿಯಮಾವಳಿಗಳನ್ನ ಏನಾದ್ರು ತಲುಪಿದೆಯಾ ನಿಮ್ಗೆ ಅಂತ ಸರ್? ಖಂಡಿತ ಎಲ್ಲ ಲ್ಯಾಂಗ್ವೇಜ್ಗೂ ಒಂದೇ ದರ ಇರಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಇತ್ತು. ಅದನ್ನೇ ಮಾಡಿದ್ದಾರೆ. ಈಗಾಗಲೇ ನೆರ ರಾಜ್ಯಗಳಲ್ಲಿ ಇದೇ ಏನು ನಮ್ಮ ಅಲ್ಲಿ ಟ್ಯಾರಿಫ್ ಇದೆ ಅದನ್ನೇ ನಾವು ತಗೊಂಡು ಅವರಿಗೆ ಸಬ್ಮಿಟ್ ಮಾಡಿದ್ವಿ. ಅದನ್ನ ಅವರು ಅನುಷ್ಠಾನಗೊಳಿಸಿದ್ದಾರೆ. ಅದನ್ನೇ ಅನೌನ್ಸ್ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರೆ. ಅದು ಮುಂದಕ್ಕೆ ಏನು ಇವತ್ತು ಘೋಷಣೆ ಆಗಿದೆಯಲ್ಲ ಎಲ್ಲವನ್ನು ನಮಗೆ ಅನುಷ್ಠಾನಕ್ಕೆ ತರಲಿ ಇರೋದು ನಮ್ಮ ಆಸೆ. ಅದ್ರ ಜೊತೆಗೆ ಸರ್, ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಗೋಲ್ಡ್ ಕ್ಲಾಸ್ ಅನ್ನುವಂತ ಒಂದು ಸಂಸ್ಕೃತಿ ಇದೆ. ಸೊ ಅಲ್ಲಿಗೆ ತುಂಬಾ ಒಂದು 2,000, 3,000, 5,000, ಇನ್ನು 10,000 ಕೊಟ್ಟು ಹೋಗುವಂತವ್ರು ಇದ್ರೆ ಅಲ್ಲೂ ಕೂಡ ಇದು ಅನ್ವಯ ಆಗುತ್ತಾ ಏನು ಅಂತ? ಯಾವ್ದಾರು ಇರಲಿ ಸರ್, ಏಕರೂಪ ಅಂತಾನೆ ಅವರು ಘೋಷಣೆ ಮಾಡಿರೋದು. 200 ರೂಪಾಯಿ ಒಳಗಡೆ ಇರಬೇಕು ಹೊರತು 200 ದಾಟಂಗಿಲ್ಲ. ಬೇರೆ ರಾಜ್ಯಗಳು ಕೂಡ ಅದೇ ತರ ಇದೆ. ಮತ್ತೇನಾದ್ರು ಅವರು ಲಾಸ್ಟ್ ಸರಿ ಆದ ಹಾಗೇನೆ ಕೋರ್ಟಿಗೆಲ್ಲ ಹೋದ್ರೆ ನಿಮ್ಮ ಚಿತ್ರೋದ್ಯಮದ ಪರವಾಗಿ ನಿಮ್ ಕಡೆಯಿಂದ ಹೇಗೆ ಸರ್ಕಾರಕ್ಕೆ ಸಪೋರ್ಟ್ ಇರುತ್ತೆ, ಹೇಗೆ ಸರ್? ಸರ್, ಅವರು ಹೋಗೋಕೆ ಎಲ್ಲರಿಗೂ ಅವಕಾಶ ಇರುತ್ತೆ. ಅದೇ ಒಂದು ಗೌರ್ಮೆಂಟ್ ಹೋಮ್ ಡಿಪಾರ್ಟ್ಮೆಂಟ್ ಇಂದ ಆಗಿರೋದನ್ನ ನನಗೆ ತಿಳಿದ ಮಟ್ಟಿಗೆ ಅಷ್ಟು ಈಜಾಗಿ ಅವ್ರು ಬಿಟ್ಕೊಡಲ್ಲ. ಇದ್ರ ಬಗ್ಗೆ ನಮ್ಮ ಮಾಜಿ ಅಧ್ಯಕ್ಷರುಗಳು ಗೋವಿಂದಣ್ಣ ಹೇಳಿದ್ದಕ್ಕೆ ಅದು 2016ರಲ್ಲಿ ಇವರೇ ಮುಖ್ಯಮಂತ್ರಿ ಆಗಿದ್ರು, ಸಿದ್ದರಾಮಯ್ಯನವರು. ಆ ಸಂದರ್ಭದಲ್ಲಿ ಜೈಮಾಲ್ ಅವರು, ನಾನು ಮತ್ತೆ ರಾಜೇಂದ್ರ ಸಿಂಗ್ ಬಾಬು, ಕೆ ವಿ ಚಂದ್ರಶೇಖರ್ ಅವರು, ಚಿನ್ನಪ್ಪನವರು ಎಲ್ಲರೂ ಹೋಗಿ ಮುಖ್ಯಮಂತ್ರಿಯವ್ರನ್ನ ಏನು ಬಡ್ಜೆಟ್ ಈ ಶಕ್ತಿ ಭಾಗದಲ್ಲಿ ನಡೀತಾ ಇತ್ತು ಅಲ್ಲೇ ಹೋಗಿ ಅವ್ರನ್ನ ಮನವೊಲಿಸಿ ಕೊನೆಗೆ ಅವರೊಂದು ಸಭೆ ಕರೆದ್ರು. ಅದನ್ನ ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಒಂದು ಎಲ್ಲ ಆಫೀಸರ್ಸ್ ಟ್ಯಾಕ್ಸ್ ಸಂಬಂಧಪಟ್ಟಂತ ವಾರ್ತಾ ಮಂತ್ರಿ ರೋಷನ್ ಬೇಗ್ ಅವರು ಅವರೆಲ್ಲಾನು ಸೇರಿಸಿ ಒಂದು ಸಭೆ ಕರೆದ್ರು, ಒಂದು ಮೀಟಿಂಗ್ ಕರೆದಾಗ ಮೀಟಿಂಗ್ ಅಲ್ಲಿ ಕೆಲವು ಅಧಿಕಾರಿಗಳು ಮಾಹಿತಿ ಕೊಟ್ಟರು. ಏನ್ ಮಾಹಿತಿ? ಬೇರೆ ಭಾಷೆ ಚಿತ್ರಗಳ ಇದ್ದಾಗ ಎಷ್ಟು ಆದಾಯ ಬಂದಿದೆ,
ಕನ್ನಡ ಚಿತ್ರರಂಗದಿಂದ ಎಷ್ಟು ಆದಾಯ ಬಂದಿದೆ ಅಂತ ಕೇಳಿದ್ರು. ಅವರು ಎಲ್ಲ ಮಾಹಿತಿ ಕೊಟ್ಟಾಗ ಅವ್ರು ಹೇಳಿದ್ರು ಅದರ್ ಲ್ಯಾಂಗ್ವೇಜ್ ಇಂದ ನಮಗೆ ಸುಮಾರು 96 ಕೋಟಿ ಈ ವರ್ಷ ಟ್ಯಾಕ್ಸ್ ಬಂದಿದೆ ಅಂತ. ಕನ್ನಡ ಚಿತ್ರಗಳಿಂದ ಕೇವಲ 36 ಲಕ್ಷ ಬಂದಿದೆ, 36 ಕೋಟಿ. ಹಾಗಾಗಿ ನಾವು ಇದನ್ನ ಇದು ಮಾಡಿದ್ವಿ ಅಂತ ಹೇಳಿದಾಗ ಮುಖ್ಯಮಂತ್ರಿಯವರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಒಂದು ಮಾತು ಹೇಳಿದ್ರು, ನಾನಿಲ್ಲಿ ಬೇರೆ ಭಾಷೆ ಉದ್ಧಾರ ಮಾಡೋಕ್ಕೆ ನಾನು ಗೊತ್ತಿಲ್ಲ, ನನ್ನ ಭಾಷೆ ನಾನು ರಕ್ಷಣೆ ಮಾಡ್ಕೋಬೇಕಾಗಿದೆ. ಹಂಗಾಗಿ 200 ರೂಪಾಯಿ ಮೇಲೆ ನಾನು 150 ರೂಪಾಯಿ ಆಟಾಡ್ಕೊಂಡು ಕೂತಿದ್ದೆ. ಕೊನೆಗೆ ಅವರು ಒಂದಿಲ್ಲ ಒಂದು ಕೆಲಸ ಮಾಡೋಣ, ಒಂದು 50 ರೂಪಾಯಿ ಆ ಕಡೆ ಈ ಕಡೆ ಮಾಡಿಬಿಟ್ಟು 200 ರೂಪಾಯಿಗೆ ನಾವು ಮಾಡಿ ಮುಗಿಸೋಣ ಅಂತ ಹೇಳಿದ್ರು. ನಾವು ಅದಕ್ಕೆ ಒಪ್ಕೊಂಡಾಗ ಏನಾಯ್ತು, ನಿಮಗೆ ಆಗಿನ IAS ಆಫೀಸರು ಲಕ್ಷ್ಮೀನಾರಾಯಣ ಅಂತ ಇದು ಅವ್ರೇನ್ ಮಾಡಿದ್ರು, ಯಾವ ಇಲಾಖೆಯಿಂದ ಆ ಆದೇಶ ಹೋಗ್ಬೇಕಾಗಿತ್ತು ಆ ಇಲಾಖೆಯಿಂದ ಹೋಗ್ಲಿಲ್ಲ. ಅದು ಕಾನೂನು ನಮ್ಮ ಏನು ಕಾನೂನು ಇಲಾಖೆಯಿಂದ ಆ ಆದೇಶ ಹೋಗಿದ್ರೆ ಅವರು ಪ್ರಶ್ನೆ ಮಾಡಕ್ ಬರ್ತಿರ್ಲಿಲ್ಲ, ಅವರು ಬರ್ತಿರ್ಲಿಲ್ಲ. ಹಂಗಾಗಿ ಅವರು ವಾರ್ತಾ ಇಲಾಖೆಯಿಂದ ಆ ಆದೇಶ ಹೊರಡಿಸೋದಕ್ಕೆ ಅವರಿಗೆ ಈಸಿಯಾಗಿ ಸ್ಟೇ ಸಿಕ್ತು. ಹಾಗಾಗಿ ಅದೊಂದು ನನಗೂ ಬಿದ್ದಿತ್ತು. ಅದನ್ನ 2016ರಲ್ಲಿ ಆಗಿದ್ದನ್ನ ಇವತ್ತು 25ರಲ್ಲಿ ಮುಖ್ಯಮಂತ್ರಿಗಳನ್ನ ಮಾಡಿಕೊಟ್ಟಿದ್ದಾರೆ. ಅದು ಹೊಸದಲ್ಲ. ಯಾಕೆಂತ ಹೇಳಿದ್ರೆ ಅವರು ನಾನು ಕೇಳಿದ್ರು, ಯಾರು ಅಧಿಕಾರಿಗಳು ಕೇಳಿದ್ರು, ಮುಖ್ಯಮಂತ್ರಿ ಮುಂದೆನೆ ಕೇಳಿದ್ರು, ಅದರ್ ಲ್ಯಾಂಗ್ವೇಜ್ 500,000 ಆದ್ರೆ ನಿಮ್ಗೇನಂತೆ ಪ್ರಾಬ್ಲಮ್, ನಿಮ್ಗೇನು ಅಂತ ಕೇಳಿದ್ರು. ಸರ್, ನೀವೊಬ್ರು ಟ್ಯಾಕ್ಸ್ ಇದರಲ್ಲಿ ಇರೋರು, ನಿಮ್ಗೆಲ್ಲ ಅರ್ಥ ಆಗುತ್ತೆ. ನಮ್ಮ ರೆವಿನ್ಯೂ ಬೇರೆ ರಾಜ್ಯಗಳಿಗೆ ಹೋಗ್ಬಾರ್ದು, ಅದು ಇಲ್ಲೇ ಉಳಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಆಸೆ. ಇವತ್ತು ಅದೇನಾಗುತ್ತೆ, ಅದೆಲ್ಲ ಬೇರೆ ರಾಜ್ಯಕ್ಕೆ ಹೋಗುತ್ತೆ. ತಮಿಳುನಾಡು, ಆಂಧ್ರ, ಕೇರಳ ಎಲ್ಲ ನಮ್ಮ ರೆವಿನ್ಯೂ ಹೋಗುತ್ತೆ. ನಾವೇನಾಗಬೇಕು? ಆ ಪ್ರಶ್ನೆ ಇದಾದಾಗ ಅವರು ಅದನ್ನು ಒಪ್ಕೊಂಡ್ರು. 200 ರೂಪಾಯಿ ರೇಟ್ ಆಫ್ ಅಡ್ಮಿಷನ್ ನಿಗದಿ ಮಾಡೋದಕ್ಕೆ ಒಪ್ಕೊಂಡ್ರು. ಎಲ್ಲ ಆಗಿದೆ. ಇವಾಗ ಅದು ಕಾನೂನಿನ ಪ್ರಕಾರ ಕಾನೂನು ಇಲಾಖೆಯಿಂದ ಹೊರಡಿಸ್ಬೇಕು. ಆ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾರಾದ್ರೂ ಹೋದ್ರೆ ಅಥವಾ ಇನ್ನೊಂದಾದ್ರೆ ಅದನ್ನ ನಾವು ಕೂಡ ಅದರ ನಮ್ಮ ಏನು ಆದ್ಯತೆ ಇದನ್ನ ಅದು ಉಳಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಒಂದ್ ಕಡೆ ಸರ್ಕಾರವನ್ನು ಪ್ರಯತ್ನ ಮಾಡುತ್ತೆ. ನನಗೆ ಗೊತ್ತಿದ್ದಂಗೆ ಇನ್ನು ಮುಂದಕ್ಕೆ ಯಾರು ಹೋಗೋಕೆ ಸಾಧ್ಯ ಇಲ್ಲ. ಅದು ಆಯಾ ಇಲಾಖೆಯಿಂದ ಹೊರಡ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೇಕು, ಮೊನ್ನೆ ವಿಧಾನಸಭೆಯಲ್ಲಿ ಚರ್ಚೆ ಆಯ್ತು. ಮಾನ್ಯ ಗೃಹ ಮಂತ್ರಿಗಳು ಹೇಳಿದ್ರು, ಇಲ್ಲ ಇದನ್ನು ಏಕರೂಪ ಟಿಕೆಟ್ ತರ ನಿಗದಿ ಮಾಡೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳಿದ್ರು. ಹಾಗಿರೋದ್ರಿಂದ ಅದು ಗೃಹ ಇಲಾಖೆಯಿಂದ ಹೋಗ್ತಾ ಇರೋದ್ರಿಂದ ಅದನ್ನ ಯಾರು ಕೂಡ ಸ್ಟೇಗೆ ಮತ್ತೊಂದಿಗೆ ಹೋಗಕ್ಕೆ ಸಾಧ್ಯ ಇಲ್ಲ. ಅದಂತೂ ನಿಮಗೆ ನಾನು ಭರವಸೆ ಕೊಡ್ತೇನೆ. ಸರ್, ಈಗ ಫಿಲ್ಮ್ ಸಿಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾವಾಗ ಶಂಕುಸ್ಥಾಪನೆ ಆಗುತ್ತೆ ಅದಕ್ಕೆ? ಬಿಕಾಸ್ ಸಿದ್ದರಾಮಯ್ಯ ಅವರು ಸುಮಾರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಟ್ಟಿದ್ದಾರೆ. ಅವರು ಟರ್ಮ್ ಮುಗಿಯೋಷ್ಟರಲ್ಲಿ ಶಂಕುಸ್ಥಾಪನೆ ಆಗುತ್ತೆ. ಅದರಲ್ಲಿ ಫಿಲ್ಮ್ ಸಿಟಿ ಆದ್ರೆ ಗೋಡೆಗಳು ಎದ್ದೇಳಬೇಕು, ನೆಟ್ಟು ಬರ್ಬಿಟ್ಟು ಟೈಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ. ಒಂದ್ ಕಡೆ ನೆಟ್ಟು ಬರ್ಬಿಟ್ಟು ಟೈಟ್ ಮಾಡೋದು ಅದೊಂದ್ ಕಡೆ ಇದ್ದೇ ಇರುತ್ತೆ, ಅದು ಬೇರೆ ವಿಷಯ. ಅಂದ್ರೆ ಸ್ವತಃ ನಮ್ಮ ಚಿತ್ರರಂಗದವ್ರಿಗಿನ್ನ ಹೆಚ್ಚು ಆಸಕ್ತಿ ಮುಖ್ಯಮಂತ್ರಿಗಳಿಗಿದೆ. ಯಾಕೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಆಗ್ತಾ ಇರೋದು. ಇದು ರಾಜ್ಕುಮಾರ್ ಅವ್ರ ಕನಸು. ಬಹುಶಃ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಇದು ರಾಜ್ಕುಮಾರ್ ಅವ್ರ ಕನಸು. ಮೈಸೂರಿನಲ್ಲಿ ಒಂದು ಚಿತ್ರನಗರಿ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಅದು ಸಾಂಸ್ಕೃತಿಕ ನಗರ ಮೈಸೂರು. ಹಾಗಾಗಿ ಅಲ್ಲಿ ಆಗ್ಬೇಕು ಅನ್ನೋ ಆಸೆ ಅವರಲ್ಲಿತ್ತು. ಆ ಆಸೆ ಇವ್ರಿಗೆ ಗೊತ್ತಿತ್ತು. ಯಾರಿಗೆ? ಮಾನ್ಯ ಸಿದ್ದರಾಮಯ್ಯನವರಿಗೆ. ಕಳೆದ ಫೆಬ್ರವರಿ ಅಂದ್ರೆ 2016ರಲ್ಲಿ ಚುನಾವಣೆ ಬಂತಲ್ಲ, ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾನು ಕೂತಿದ್ದಂಗೆ ಮಾದೇವಪ್ಪನವರಿಗೆ ಒಂದು ಆದೇಶ ಮಾಡಿದ್ರು ಮೈಸೂರಿನಲ್ಲಿ. ಫೆಬ್ರವರಿ 19ಕ್ಕೆ ಚಿತ್ರನಗರಿ ಭೂಮಿ ಪೂಜೆಗೆ ನೀವೆಲ್ಲ ತಯಾರಿ ಮಾಡಪ್ಪ, ದಯವಿಟ್ಟು ಇಮಿಡಿಯೇಟ್ ಆಗಿ ಅದಾಗಬೇಕು ಅಂತ ಹೇಳಿದ್ರು. ಅವ್ರು ಹೇಳಿದ್ರು 3-4 ದಿವಸಕ್ಕೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಯಿತು. ಹಾಗಾಗಿ ಅದು ಮಾಡೋಕ್ಕಾಗಲಿಲ್ಲ. ಈಗ ಮುಖ್ಯಮಂತ್ರಿಯವರಿಗೆ ತುಂಬಾ ಆಸಕ್ತಿ ಇರೋದ್ರಿಂದ ಖಂಡಿತವಾಗಿ ನಮ್ಮ ಒಂದು ಬೇಡಿಕೆನೂ ಇರೋದ್ರಿಂದ ಅದು ಖಂಡಿತ ಮಾಡ್ತಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಇನ್ನ 2-3 ತಿಂಗಳಲ್ಲೇ ಆ ಎಲ್ಲ ಪ್ರಯತ್ನಕ್ಕೂ ನಾವು ಶ್ರಮ ಪಡ್ತೀವಿ. ಅದನ್ನ ನಿಮ್ಗೆ ಇಲ್ಲಿ ಹೇಳ್ತೀವಿ. ಯಾಕೆಂದ್ರೆ ಮುಖ್ಯಮಂತ್ರಿಗಳಿಗೆ ಅದ್ರ ಮೇಲೆ ತುಂಬಾ ಆಸಕ್ತಿ ಇದೆ. ನಮಗಿನ್ನ ಜಾಸ್ತಿ ಸರ್, ಏನಂದ್ರೆ ಹಿಂದಿನ ಸರ್ಕಾರ ಕೂಡ 500 ಕೋಟಿನ ಅನೌನ್ಸ್ ಮಾಡಿದ್ರು ಸರ್, ಆದ್ರೆ ಅದು ಅನುಷ್ಠಾನ ಬರಲಿಲ್ಲ ಸರ್. ಅದಕ್ಕೆ
ಯಾವ ಯಾವ ಹಿಂದಿನ ಸರ್ಕಾರ ಯಾವುದು? ಸರ್, ಸಿದ್ದರಾಮಯ್ಯ ಸರ್ಕಾರ ಇದ್ದಂತ ಆಗ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಹಿಂದಿನ ಸರ್ಕಾರ ಯಾವ್ದಿತ್ತು ಸರ್? ಬಸವರಾಜ ಬೊಮ್ಮಾಯಿ ಅವರ ಸಂದರ್ಭದಲ್ಲೂ ಕೂಡ 500 ಕೋಟಿ ಅನೌನ್ಸ್ ಆಗಿತ್ತು. ಅದು ದುಡ್ಡು ಅಲ್ಲ, ಹೇಳ್ತೀನಿ ಕೇಳಿ. ಆ ಚಿತ್ರನಗರಿ ನಾವು ಏನಿತ್ತು ಆಸೆ, ಅವಾಗ ನಾವು ಮೈಸೂರಲ್ಲಿ ಮಾಡ್ಬೇಕು ಅಂತ ಇದ್ದಿದ್ದು. ಬೊಮ್ಮಾಯಿ ಅವರು ಬಂದ್ಮೇಲೆ ಅಥವಾ ಕುಮಾರಸ್ವಾಮಿ ಅವರು ಬಂದ್ಮೇಲೆ ಅಂತ ಕಾಣುತ್ತೆ, ಅದು ರಾಮನಗರಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಅವರಿದ್ದೋಳೆ. ಈ ಗೊಂದಲದಿಂದ ಅದು ನಿಂತೊಂದು ಅಷ್ಟು ಬಿಟ್ರೆ ಈಗಿನ ಸರ್ಕಾರ ಖಂಡಿತ ಮಾಡ್ತದೆ ಸರ್. ಆ ಭರವಸೆ ನಿಮಗೆ ನಾನು ಕೊಡ್ತೀನಿ ಸರ್, ಮುಖ್ಯಮಂತ್ರಿಗಳ ಪರವಾಗಿ. ನಾವು ಕೂಡ ಅದು ಹಿಂದೆ ಬೀಳ್ತೀವಿ. ಯಾಕಂತ ಹೇಳಿದ್ರೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡ್ಬಿಟ್ರು ಅಂತ ನಾವು ಕೈ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಆ ಪ್ರಯತ್ನ ನಾವು ಮಾಡ್ಬೇಕಾಗುತ್ತೆ. ಇಡೀ ಚಿತ್ರೋದ್ಯಮ ಅದನ್ನ ಮಾಡ್ತೀವಿ. ಏಕದರ ನೀತಿ ವಿಚಾರದಲ್ಲೂ ಸಿದ್ದರಾಮಯ್ಯ ಸರ್ಕಾರ ಈ ಹಿಂದೆ ಕೂಡ ಘೋಷಣೆ ಮಾಡಿದ್ರು ಇದನ್ನ, ಬಟ್ ಅದು ಅನುಷ್ಠಾನಕ್ಕೆ ಬಂದಿರಲಿಲ್ಲ. ಅಲ್ಲ, ನಾನು ಹೇಳ್ತಲ್ಲ, ಯಾವ ಇಲಾಖೆಯಿಂದ ಅದು ಆದೇಶ ಹೋಗ್ಬೇಕಾಗಿತ್ತು ಆ ಇಲಾಖೆಯಿಂದ ಆದೇಶ ಹೋಗ್ಲಿಲ್ಲ. ಅದು ಕಾನೂನು ಇಲಾಖೆಯಿಂದ ಹೋಗಿದ್ರೆ ಅವರು ಪ್ರಶ್ನೆ ಮಾಡಕ್ ಬರ್ತಿರ್ಲಿಲ್ಲ. ತರಾತುರಿಲಿ ಅವ್ರಿಗೂ ಏನೋ ಒಂದು ನಾನು 200 ರೂಪಾಯಿ ತಂದ್ಬಿಡ್ಬೇಕು ಅಂತ ಲಕ್ಷ್ಮೀನಾರಾಯಣ ಅವರು ಪಾಪ ಅವ್ರ ಎಲ್ಲ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ಯಾವ ಇಲಾಖೆಯಿಂದ ಹೊರಡ್ಬೇಕಾಯ್ತು ಆ ಇಲಾಖೆಯಿಂದ ಹೊರಡಿಸಿ ತಪ್ಪಾಯ್ತು. ಸರ್, ಈ ಈಗ ಯಾವುದೇ ಮಲ್ಟಿಪ್ಲೆಕ್ಸ್ ಭಾರತದಾದ್ಯಂತ ಯಾವುದೇ ರಾಜ್ಯದಲ್ಲಿ ಅವರು ಪ್ರತಿಷ್ಠಾಪನೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಮುಚ್ಚಳಿಕೆಯನ್ನ ಬರೆದು ಕೊಡ್ತಾರೆ. ಆಯಾಯ ಪ್ರಾದೇಶಿಕ ಭಾಷೆಯ ಚಿತ್ರಗಳಿಗೆ ಆದ್ಯತೆ ಕೊಡ್ತೀವಿ. ಅಲ್ಲಿ ಒಂದು ಇದಕ್ಕೆ ಸರ್ಕಾರಕ್ಕೆ ನಾವು ಬದ್ಧರಾಗಿರ್ತೀವಿ, ಅಲ್ಲಿ ನಾರ್ಮ್ಸ್ ಏನಿದಾವಲ್ಲೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತಕ್ಕಂತ ಒಂದು ಮುಚ್ಚಳಿಕೆ ಬರೆದು ಕೊಟ್ಟ ಆದ್ಮೇಲೆ ಅವ್ರಿಗೆ ಪರ್ಮಿಷನ್ ಅನ್ನೋದು ಸಿಗುತ್ತೆ. ನಿವಾಪ ಸಂಘದ ಅಧ್ಯಕ್ಷರು ಬನ್ಕರ್ ಸರ್ಗೆ OTT ಬಗ್ಗೆ ಒಂದು ಆದೇಶ ಬಂದಿದೆ ಮೊನ್ನೆ. ಅವಾಗ ನೀವು ಅದು ಹಿಂಗ್ ಸ್ವಾಗತ ಮಾಡಿದ್ದೀರಿ ಅಂತ ಹೇಳಿ ಸರ್ಕಾರದ ಕಡೆಯಿಂದ. ಈಗ ನಾವು ವಾಣಿಜ್ಯ ಮಂಡಳಿಯಿಂದ ಹೊಸದಾಗಿ ಇವರು ಸಾಧು ಕೋಕಿಲ್ ಅವರು ಅಕಾಡೆಮಿ ಅಧ್ಯಕ್ಷರಾದ ಮೇಲೆ ಅವ್ರಿಗೆ ಹೋಗಿ ನಾವು ನಮ್ಮಿಂದ ಅಂದ್ರೆ ಇವಾಗ ಬಂದಿರತಕ್ಕಂತ ಕೆಲವು ಚಿತ್ರಗಳು ಬಿಡುಗಡೆ ಆಗಿ ಒಂದು ವಾರಕ್ಕೋ 2 ವಾರಕ್ಕೋ ಅದಕ್ಕೆ ಯಾರು ಸ್ಯಾಟಲೈಟ್ ರೈಟ್ಸ್ ತಗೊಂತಾ ಇಲ್ಲ. ಆ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋ ವಾತಾವರಣ ಸೃಷ್ಟಿಯಾದಾಗ OTTಗಳನ್ನ ಯಾರು ಪರ್ಚೇಸ್ ಮಾಡೋದಕ್ಕೆ ಮುಂದೆ ಬರಲಿಲ್ಲ. ಕೆಲವು ಚಿತ್ರಗಳನ್ನು ಕೆಲವು ಚಿತ್ರಗಳಿಗೆ ದೊಡ್ಡ ದೊಡ್ಡ ನಟರ ಚಿತ್ರಗಳಿಗೆ ಅವರು ಮೈ ಮೇಲೆ ಬಿತ್ತು ಅಂತ ಇದ್ರು. ಅಂತ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕೇರಳ ಸರ್ಕಾರದಲ್ಲಿ ಅವರೇ ಮಾಡಬೇಕು, ಸರ್ಕಾರನೇ ಒಂದು OTT ಮಾಡಬೇಕು ಅನ್ನೋ ಒಂದು ಯೋಜನೆ ಇತ್ತು. ಅದೇ ಪ್ರಸ್ತಾವನೆ ಇಟ್ಕೊಂಡು ನಾವು ನಮ್ಮ ಚಲನಚಿತ್ರ ಅಕಾಡೆಮಿಗೆ, ಯಾಕಂದ್ರೆ ಅಕಾಡೆಮಿ ಅಂತಕ್ಕಂಥದ್ದು ವಾಣಿಜ್ಯ ಮಂಡಳಿಯ ಕೂಸು. ನಾವು ಅಂದ್ರೆ ವಾಣಿಜ್ಯ ಮಂಡಳಿಯ ಹಿರಿಯರು ದಿಗ್ಗಜರು ಇವರೆಲ್ಲ ಕೂತಿರೋರೇನು ಇವತ್ತು ಮಾಜಿ ಅಧ್ಯಕ್ಷರುಗಳು ಇನ್ ಕೆಲವರೆಲ್ಲ ಕಾಲಾಂತರಾಗಿದ್ದಾರೆ. ಅವುಗಳೆಲ್ಲರ ಕನಸಿನ ಕೂಸೆ ಒಂದು ಅಕಾಡೆಮಿ. ಸೊ ಅಕಾಡೆಮಿ ಒಂದು ಮಗು ಇದ್ದಂಗೆ, ನಮ್ಮ ವಾಣಿಜ್ಯ ಮಂಡಳಿಯ ಮಗು ಇದ್ದಂಗೆ. ಅವ್ರ ಮುಂದೆ ಬೇಡಿಕೆ ಇಟ್ಟಿದ್ದೀವಿ, ಅವರು ಅದನ್ನ ಮಾಡಲೇಬೇಕು ಅಂತಕ್ಕಂಥ ಇರಾದನ್ನು ಕೂಡ ಹೊಂದಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ರೂಪರೇಷೆಗಳನ್ನ ಕೊಡ್ರಿ ಅಂತಲೂ ಕೂಡ ಕೇಳಿದ್ದಾರೆ. ಸಮಗ್ರವಾಗಿ ಎಷ್ಟು ಚಲನಚಿತ್ರಗಳು ಇವತ್ತಿನವರೆಗೂ ಬಿಡುಗಡೆ ಆಗಿಲ್ವೋ, ಇನ್ ಕೆಲವು ಬಿಡುಗಡೆ ಆಗಿ ಮೂಲೆ ಗುಂಪಾಗಿದಾವೋ, ಇನ್ನು ಕೆಲವು ಹಾಕಿ ಬಂಡವಾಳ ಹಾಕಿರ್ತಕ್ಕಂಥ ಹಣ ವಾಪಸ್ ಬಂದಿಲ್ವೋ, ಅಷ್ಟೂ ಜನ ನಿರ್ಮಾಪಕರುಗಳನ್ನ ಈ ಸಾರಿ ಕರೆದು ಅವ್ರದ್ದೆಲ್ಲ ಡೇಟಾ ತಗೊಂಡು ಅಕಾಡೆಮಿಗೆ ಕೊಟ್ಟು OTTನ ಅಲ್ಲಿಂದಲೇ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ನುರಿತ ತಜ್ಞರನ್ನ ನಾವು ರೆಕಮೆಂಡ್ ಮಾಡಿ ಅದನ್ನ ಕಳಿಸ್ತಾ ಇದ್ದೀವಿ ಸರ್. ಈಗ ಏಕರೂಪ ದರ ಏನಿದೆ, ಸೊ ಎಲ್ಲರೂ ಕೂಡ ಸ್ವಾಗತ ಮಾಡ್ತಿದ್ದೀರಾ. ನಮ್ಮ ವಿತರಕರ ಸಂಘದವರು ಇದಕ್ಕೆ ಧ್ವನಿ ಗೂಡಿಸಿದಾರ ಸರ್? ವಿತರಕರ ಸಂಘದವರು ಕೂಡ ಇಲ್ಲಿ ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯಕಾರಿ ಸಮಿತಿಯ ಸಭೆ ನಡೆದು ಎಲ್ಲಾ ಮಾಜಿ ಅಧ್ಯಕ್ಷಗಳನ್ನ ಒಳಗೊಂಡಂತೆ ಮುಖ್ಯಮಂತ್ರಿಗಳಿಗೆ ಕೊಡ್ತಕ್ಕಂತಹ ಏನು ಮನವಿ ಇತ್ತು ಆ ಮನವಿನಲ್ಲಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಅಂಗ ಸಂಸ್ಥೆಯ ಮನವಿಯ ಆಧಾರದ ಮೇಲಿದೆ ನಾವು ಅಷ್ಟನ್ನೂ ಕೊಟ್ವಿ. ಅಷ್ಟನ್ನೂ ಸರ್ಕಾರ ಓಕೆ ಮಾಡಿದೆ. ಏನಕ್ಕೆ ಅಂತಂದ್ರೆ ಸರ್, ಏನು ನಾವು ಪರಭಾಷೆಗಳು ಕನ್ನಡಿಗರನ್ನ ಲೂಟಿ ಮಾಡ್ತಿದ್ದಾರೆ ಅಂತ, ಇಲ್ಲಿ ಬೇರೆ ಭಾಷೆಗಳ ಸಿನಿಮಾಗಳನ್ನ ವಿತರಣೆ ಮಾಡ್ತಿದ್ದದ್ದು ಕೂಡ ನಮ್ಮ ಕನ್ನಡಿಗರೇ. ಸೊ ಅದರಿಂದ ಅದಕ್ಕೆ ಅವರ ವಿರೋಧ ಏನಾದ್ರು ಇದೆಯಾ ಅಂತ? ಯಾರು ವಿರೋಧ ಇಲ್ಲ ಸರ್. ಇಲ್ಲ ಸರ್. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರು ನಮ್ಮ ಇಂಡಸ್ಟ್ರಿಗೆ ಎಲ್ಲ ಮಾಡಿರೋದು ಕರ್ನಾಟಕ ಜನತೆಗೂ ಇದು ಅನುಕೂಲ ಆಗುತ್ತೆ. ಒಬ್ಬ ಪ್ರೇಕ್ಷಕ ಒಂದು ಸಿನಿಮಾ ನೋಡಿ ಒಂದು ವಾರದಲ್ಲಿ ಸುಮ್ಮನೆ ಒಂದು 2-3 ಸಿನಿಮಾಗಳು ಮಾಡಕ್ ಬರ್ತಾರೆ. ಪ್ರೇಕ್ಷಕರು ಹೆಚ್ಚಿನ ಜನ ಥಿಯೇಟರ್ಗಳಿಗೆ ಬರ್ತಾರ ಅನ್ನೋದು ಅವ್ರ ಉದ್ದೇಶನೂ ಆಗಿದೆ, ನಮ್ದು ಅದೇ ಉದ್ದೇಶ. ಹಾಗಾಗಿ ಯಾರು ನಾವು ಅಪೋಸ್ ಮಾಡ್ತಾ ಇಲ್ಲ, ಯಾವ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇಲ್ಲ, ಯಾವ ಎಕ್ಸಿಬ್ಯೂಟರ್ನು ಅಪೋಸ್ ಅಂತೂ ಮಾಡ್ತಾ ಇಲ್ಲ. ಇನ್ನು ಕೆಲವು ಕಾರಣಾಂತರಗಳಿಂದ ಏನಾರ ಸ್ಟ್ರೈಕಿಗೆ ಹೋದ್ರೆ ಹೋಗೋದಿಲ್ಲ ಅಂತ ನಾವು ಅನ್ಕೊಂಡಿದ್ವಿ. ಆಕ್ಚುಲಿ ಕರ್ನಾಟಕದ ಜನತೆಗೆ ಅನುಕೂಲ ಇದೆ ಸರ್. ಇವತ್ತು ಸಾಮಾನ್ಯ ಜನ ಎಡ್ಕೋ ರೀತಿಯಲ್ಲಿ ರೇಟ್ ಇದೆ, ಹಾಗಾಗಿ ಜನ ಜಾಸ್ತಿ ಬರ್ತಾರೆ ಸಿನಿಮಾಗಳಿಗೆ.
ಈ ನಡುವೆ ಒಂದು ರಿಲೀಸ್ ಆದ್ರೆ ಜನನೇ ಬರ್ತಾ ಇಲ್ಲ. ಸರ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಜಿಲ್ಲೆಗಳಲ್ಲಿರ್ಬಹುದು ಅಥವಾ ಸಿಟಿಯಲ್ಲಿರ್ಬಹುದು ಚಿತ್ರಮಂದಿರಗಳೆಲ್ಲ ಕ್ಲೋಸ್ ಆಗ್ತಾ ಇದಾವೆ. ಈಗ ಇಂಡಸ್ಟ್ರಿ ಅಂತ ಘೋಷಿಸಿದೆ ಈ ಬಜೆಟ್ ನಲ್ಲಿ. ಇದರಿಂದ ಏನಾದ್ರೂ ಪುನಶ್ಚೇತನ ಆಗೋ ಸಾಧ್ಯತೆ ಇದೆಯಾ? ಆ ಕ್ಲಾಸ್ ಇದೆಯಾ? ಖಂಡಿತ ಆಗಲ್ಲ ಮೇಡಮ್. ಇವತ್ತಿನ ದಿನ ನಮ್ಗೇನು ಘೋಷಣೆ ಮಾಡಿದ್ದಾರೆ ಮುಖ್ಯಮಂತ್ರಿಯಲ್ಲಿ ಬಹಳಷ್ಟು ಅನುಕೂಲಗಳಿದೆ. ನಮಗೆ ಲೋನ್ ಸಿಗ್ತದೆ ಕಡಿಮೆ ದರದಲ್ಲಿ, ಕರೆಂಟ್ ಚಾರ್ಜ್ ಟ್ಯಾರಿಫೈ ಚೇಂಜ್ ಆಗುತ್ತೆ, ವಿದ್ಯುತ್ ದರ, ವಾಟರ್ ಬಿಲ್ ಆಗ್ಬೋದು. ಆಮೇಲೆ ಎಲ್ಲವನ್ನೂ ಅವ್ರಿಗೆ ನಮ್ಮ ಒಂದು ಕೈಗಾರಿಕೋದ್ಯಮ ಜೊತೆಗೆ ಸೇರಿಸಿರೋದ್ರಿಂದ ಅಲ್ಲಿ ಏನೇನು ಸವಲತ್ತುಗಳಿದೆಯೋ ಎಲ್ಲವನ್ನೂ ನಮ್ಗಾಗುತ್ತೆ. ನಮ್ಮ ಒಬ್ಬ ಕಾರ್ಮಿಕನಿಗೂ ಅನುಕೂಲ ಆಗುತ್ತೆ. ಅಲ್ಲಿ ಪ್ರದರ್ಶಕರ ಸಂಘದ ಅಧ್ಯಕ್ಷರಿದ್ರಲ್ಲ ಮೇಡಮ್, ಮುಂದಕ್ಕೆ ಅವರು ಕೂಡ ಒಂದು ಕಾನೂನನ್ನ ಕೊಟ್ಟಿದ್ರು. ಏನ್ ಕೊಟ್ಟಿದ್ರು ಅಂದ್ರೆ, ಜಿಲ್ಲಾವಾರು ಕೇಂದ್ರಗಳು ಮತ್ತೆ ಹೋಬಳಿಗಳಲ್ಲಿ ಏನು ನಶಿಸಿ ಹೋಗ್ತಾ ಮುಚ್ಚಲ್ಪಡ್ತಾ ಇರ್ತಕ್ಕಂಥ ಚಿತ್ರಮಂದಿರಗಳಿದಾವೆ, ಆ ಚಿತ್ರಮಂದಿರಗಳ ಸರೌಂಡಿಂಗ್ ಅಲ್ಲಿ ಅವ್ರದೇ ಆದಂತಹ ಜಾಗಗಳು ಏನಿದ್ವು ಅಂದ್ರೆ ಆ ಥಿಯೇಟರ್ ಮಾಲಕರು, ಅಲ್ಲಿ ಕಾಂಪ್ಲೆಕ್ಸ್ ಗಳನ್ನ ಕಟ್ಟಲಿಕ್ಕೆ KSFC ಇದ್ದ, ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಇಂದ ಸಾರ್ವಜನಿಕರಿಗೆ ನೀವೇನು ಉದ್ಯಮಕ್ಕೆ ಸಾಲ ರೂಪದಲ್ಲಿ ಹಣ ಕೊಡ್ತೀರಿ ಅಂದ್ರೆ ನಾರ್ಮ್ಸ್ ಏನಿದೆ ಪ್ಲೆಡ್ಜ್ ಮಾಡಿಕೊಂಡು ಅಥವಾ ಅವನ್ನ ಕರೀತಾರೆ ಹಣ ಇಟ್ಕೊಂಡು ಅಂತಾರಲ್ಲ, ಪ್ಲೆಡ್ಜ್ ಮಾಡಿಕೊಂಡು ಕೊಲಾಟರಲ್ ಅಂತೇಳಿ ಕಡಿಮೆ ದರದಲ್ಲಿ ಬಡ್ಡಿ ದರದಲ್ಲಿ ಹಣವನ್ನ ಕೊಟ್ರೆ ನಾವು ಇಲ್ಲಿ ವಾಣಿಜ್ಯ ಸಂಕೀರ್ಣವನ್ನು ಕಟ್ಟಿಕೊಂಡು ಚಿತ್ರಮಂದಿರಗಳನ್ನು ನಡೆಸ್ಕೊಂಡು ಹೋಗ್ತೀವಿ. ಒಂದು ವಾಣಿಜ್ಯ ಮಂಡಳಿ ಇವನ್ನ ಕಟ್ಟಿದಾಗ, ಮಳಿಗೆಗಳನ್ನ ಕಟ್ಟಿದಾಗ ಅಲ್ಲಿಗೆ ಬರೋರು ಥಿಯೇಟರ್ಗಾರ ಬರ್ಬೋದು, ಥಿಯೇಟರ್ಗೆ ಬಂದವ್ರು ಅಲ್ಲಿಗಾರ ಬರ್ಬೋದು. ಓವರ್ ಆಲ್ ಮುಚ್ಚೋಗುವಂತ ಪ್ರಕ್ರಿಯೆ ನಿಂತ್ಕೊಳ್ಳುತ್ತೆ ಅಂತಕ್ಕಂಥ ಬೇಡಿಕೆ ಇತ್ತು. ಆ ಬೇಡಿಕೆ ಇನ್ನೂ ಜೀವಂತವಾಗಿದೆ. ಈಗ ಮುಂದೆ ಮಾಡ್ತಾರೆ. ಈಗ ಮುಖ್ಯಮಂತ್ರಿ ಆಗಿರೋದ್ರಿಂದ ಆ ನಾರಂಸಲ್ಲಿ ಅದು ಕೂಡ ಬರುತ್ತೆ. ಇದರ ಜೊತೆ ಸರ್ಕಾರದ ಒಂದು ಆಲೋಚನೆ ಇತ್ತು ಸರ್, ಜನತಾ ಥಿಯೇಟರ್. ಸೊ ಒಂದಷ್ಟು ಅಲ್ಲಲ್ಲೇ 200 ಸೀಟುಗಳ ಒಂದು ಕೆಪಾಸಿಟಿ ಇರುವಂತಹ ಥಿಯೇಟರ್ಗಳನ್ನ ಕಟ್ಟಿ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡುವ ವಿಚಾರವಾಗಿ ಆದ್ರೆ ಏನಾದ್ರೂ ಪ್ರಸ್ತಾವನೆ ಹೋಗಿದ್ದ ಸರಿ ಬಜೆಟ್ ಸಮಯದಲ್ಲಿ ಮಾತಾಡ್ಬೇಕು. ಕಳೆದ ಸುಮಾರು ನಿಮ್ಮ ಬರ್ತಡೇ ಅಭಿನಂದನಾ ಸಮಾರಂಭದಲ್ಲಿ 6-7 ವರ್ಷಗಳ ಹಿಂದೆ ಇದೇ ಒಂದು ಆದೇಶವನ್ನು ಹೊರಡಿಸಿದ್ರು. ತಾಲೂಕು ಜಿಲ್ಲಾವಾರು ಮಟ್ಟದಲ್ಲಿ 100, 150, 200 ಸೀಟ್ ಇರುವಂತಹ ಚಿತ್ರಮಂದಿರ, ಅದಕ್ಕೆ ಜನತಾ ಚಿತ್ರಮಂದಿರ ಅಂತ ಹೆಸರಿಟ್ಟು ಅದನ್ನ ಕಟ್ಟಬೇಕು. ಸರ್ಕಾರ 50 ಲಕ್ಷ ರೂಪಾಯಿ ನಾವು ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಟ್ಟರು. ಎಲ್ಲ ಆಯ್ತು. ಎಲ್ಲ ಆದ್ಮೇಲೆ ಅಲ್ಲೊಂದು ಷರತ್ತು ಹಾಕಿದ್ರು. ಅದು ಬಹಳ ಕಷ್ಟ ಆಗಿತ್ತು. ಯಾರು ಮುಂದೆ ಬರಲಿಲ್ಲ. 365 ದಿನನೂ ಕನ್ನಡ ಚಿತ್ರನೇ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಷರತ್ತು ಕರೆಕ್ಟ್ ಅವ್ರು ಹಾಕಿರೋದು. ಯಾಕಂತ ಹೇಳಿದ್ರೆ ಅವರು ಸಬ್ಸಿಡಿ 50 ಲಕ್ಷ ಕೊಟ್ಟು ನಿಮ್ಗೆ ಜಾಗ ಎಲ್ಲ ಮಾಡ್ಕೊಡ್ತಾ ಇದ್ರೆ ಅವರು ಅದನ್ನ ಷರತ್ತು ಹಾಕ್ಬೇಕಾಗಿದ್ದು ಅವ್ರು ಹಾಕ್ತೇವೆ. ಅದನ್ನ ಹಾಕಿದ್ಮೇಲೆ ಏನಾಯ್ತು, 365 ದಿನನೂ ನಮಗೆ ಕನ್ನಡ ಚಿತ್ರಗಳು ಸಿಗಲ್ಲ, ಅದರಿಂದ ಕಷ್ಟ ಆಗುತ್ತೆ ಅನ್ನೋ ಒಂದರ ಇದನ್ನ ಇಟ್ಕೊಂಡು ಯಾರು ಮುಂದೆ ಬರ್ಲಿಲ್ಲ. ಅದು ಅಲ್ಲಿ ಸ್ವಲ್ಪ ತೊಂದರೆ ಆಗಿದೆ. ಸೊ ಹಾಗೆ ಈಗೇನಾಗಿದೆ ಅಂತಂದ್ರೆ ನಮಗೆ ನಂಬರ್ ಆಫ್ ಪಿಕ್ಚರ್ಸ್ಗಳು ಜಾಸ್ತಿ ಆಗ್ತಾ ಇದೆ ಕರ್ನಾಟಕದಲ್ಲಿ. ಇವಾಗ ಅದಕ್ಕಾದ್ರೂ ಅವಕಾಶ ಸಿಗುತ್ತೆ. ಈಗ ತಾಲೂಕು ಮಟ್ಟದಲ್ಲಿ ಕಟ್ತಾ ಇದ್ರಲ್ಲ, ಜಿಲ್ಲಾ ಯುವ ಕೇಂದ್ರದಲ್ಲಿ, ಅದಕ್ಕಾದ್ರೂ ಸಹಾಯ ಆಗ್ಬೋದು ಅನ್ನೋದು ನಮ್ಮ ಒಂದು ಆಸೆ. ಅಲ್ಲ ಈಗ ಸಾರಿ ಹೇಳಿದ್ರಿ, ಈಗ ಏನಾಗುತ್ತೆ, ಜನತಾ ಚಿತ್ರಮಂದಿರ ಅವತ್ತು ಗೌರ್ಮೆಂಟ್ ಏನು ಉದ್ದೇಶಿಸಿತ್ತು ಅದು ಗೋವಿಂದಣ್ಣವ್ರು ಹೇಳಿದಂಗೆ ಅದು ಅದೇ ಉದ್ದೇಶದಿಂದ ಅದು ನೆಗುದಿತ್ತು. ಯಾಕಂದ್ರೆ ಎಲ್ಲಾ ದಿನನೂ ಕನ್ನಡ ಪಿಕ್ಚರ್ ಬರಕ್ಕಾಗಲ್ಲ, ರಿಲೀಸ್ ಮಾಡಕ್ಕಾಗಲ್ಲ ಅಂತ. ಸೊ ಈ ಒಂದು ಪರಿಹಾರ ಇದು ಒಂದು ಇದಕ್ಕೊಂದು ವ್ಯವಸ್ಥೆಯನ್ನ ಕಂಡ್ಕೊಳ್ಳೋಕೋಸ್ಕರ ನಾವೇನ್ ಮಾಡಿದ್ವಿ, ಎಕ್ಸಿಬಿಟರ್ಸ್ ನಮ್ಗೆ ಲೋನ್ ಮುಖಾಂತರ ನೀವು ಕೊಟ್ರೆ, ಈಗ ಏನ್ ಇಂಡಸ್ಟ್ರಿ ಅಂತ ನಮ್ನ ಕನ್ಸಿಡರ್ ಮಾಡಿ, ಮೊದಲು ನಾವು ಯಾವ ವಿಭಾಗದಲ್ಲೂ ಇರಲಿಲ್ಲ. ಇವೆ ನಾಟ್ ಕಮರ್ಷಿಯಲ್ ಅಥವಾ ಒಂದು ಯಾವುದೇ ರೀತಿ ಒಂದು ವಾಣಿಜ್ಯ ಒಂದು ವ್ಯವಹಾರದಲ್ಲಿ ನಮ್ಮನ್ನ ಗುರುತಿಸಿರಲಿಲ್ಲ ಅವರು. ಈಗ ಕೈಗಾರಿಕೆ ಇದರಲ್ಲಿ ಗುರುತಿಸಿರೋದ್ರಿಂದ ಸೊ ನಾವು ಮುಂದಕ್ಕೆ ಲೋನ್ ತಗೋಬಹುದು. ಮುಂದೆ ಏನಾಗಿತ್ತು, ಸಿಂಗಲ್ ಸ್ಕ್ರೀನ್ಗಳಿಗೆ ಲೋನ್ ಸಿಗ್ತಿರಲಿಲ್ಲ. ಇವಾಗ ಸಿಂಗಲ್ ಸ್ಕ್ರೀನ್ಗೆ ಲೋನ್ ಸಿಗೋದ್ರಿಂದ ನಮ್ಮ ಬಣಕರ್ ಹೇಳಿದಂಗೆ ನಾವು ಕಾಂಪ್ಲೆಕ್ಸ್ ಕೊಡ್ಬೋದು. ನಮಗೂ ಅಡಿಷನಲ್ ಬೇರೆ ರೆವಿನ್ಯೂಸ್ ಇದ್ದಾಗ ನಾವು ಕೂಡ ಥಿಯೇಟರ್ ಮೇಂಟೈನ್ ಮಾಡ್ಕೋಬಹುದು. ಇವತ್ತೇನಾಗಿದೆ, ಇವತ್ತಿನ ದಿನದಲ್ಲಿ ಥಿಯೇಟರ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟಕರವಾಗಿದೆ. ಈಗ ನಮ್ಮಲ್ಲಿ ಟಿಕೆಟ್ ರೇಟ್ 100 ಇದೆ, 6 ಜನ ಬರ್ತಾ ಇಲ್ಲ. ಆದ್ರೆ ಅಂದ್ಬಿಟ್ಟು ನಾವು ಥಿಯೇಟರ್ ಮುಂಚೆ ಬಿಡ್ತಾರೆ. ಯಾಕಂದ್ರೆ ಯಾವತ್ತೊಂದು ದಿನ ಬರ್ತಾರೆ, ಒಳ್ಳೊಳ್ಳೆ ಪಿಕ್ಚರ್ಗಳು ಬಂದಾಗ ಜನ ಬರ್ತಾರೆ, ಅಂತ ಟೈಮ್ಗೆ ಕಾಯ್ಬೇಕು ನಾವು. ಸೊ ಬರೀ
ಸ್ಟೇಟ್ ಹಿಡ್ಕೊಂಡೆ ಕಾಯಕ್ಕೆ ನಮ್ಗೆ ಫೈನಾನ್ಷಿಯಲಿ ಕೂಡ ಬರ್ಡನ್ ಜಾಸ್ತಿ ಆಗ್ತಾ ಇದ್ರಿಂದ ಇದು ಇವಾಗ ಏನ್ ಗೌರ್ಮೆಂಟ್ ನಮ್ಗೆ ಇದು ಕೈಗಾರಿಕೆ ಘೋಷಿಸಿದೆ. ಸೊ ಇದನ್ನು ಮುಂದಿನ ದಿನ 100% ನಮ್ಗೆ ಇದರಿಂದ ಅನುಕೂಲ ಆಗುತ್ತೆ. ಮತ್ತೆ ಗೌರ್ಮೆಂಟ್ ಸಿದ್ದರಾಮಣ್ಣ ಅವರು ಏನು ಅವತ್ತು ಜನತಾ ಚಿತ್ರಮಂದಿರ ಅಂತ ಏನು ಘೋಷಿಸಿದ್ರು ಅದನ್ನು ಕೂಡ ನಾವು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಎಕ್ಸಿಸ್ಟಿಂಗ್ ಪ್ರತಿ ತಾಲೂಕ್ ಲೆವೆಲ್ ಅಲ್ಲೂ ನಮ್ದು ಇನ್ನು ಎಕ್ಸಿಸ್ಟಿಂಗ್ ಗೇಟ್ಗಳಿದ್ದಾವೆ. ಸೊ ಎಕ್ಸಿಸ್ಟಿಂಗ್ ಗೇಟ್ಗಳನ್ನ ಈಗ ಏನ್ 800, 500, 600 ಸೀಟಿಂಗ್ಸ್ ಇದೆ ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು 3 ಸ್ಕ್ರೀನ್ 2 ಸ್ಕ್ರೀನ್ ಮಾಡಿದಾಗ ಸರ್ಕಾರದ ಒಂದು ಆಸೆನೂ ಈಡೇರುತ್ತೆ. ಮತ್ತೆ ನಮ್ಗೆ ಆಗುವಂತ ಒಂದು ಎಕ್ಸ್ಪೆನ್ಸಸ್ ಖರ್ಚು ಅಥವಾ ಒಂದು ಪ್ರಾಬ್ಲಮ್ಸ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇದು ಸ್ವಾಗತದ ಒಂದು ನಿರ್ಧಾರ. ಸರ್, ಇದ್ರ ಜೊತೆಗೆ ಪ್ರತಿ ವರ್ಷ ಕೂಡ ಸರ್ಕಾರ ಒಂದು ಒಳ್ಳೆ ಅನುದಾನ ಕೊಟ್ಟು ಫಿಲ್ಮ್ ಫೆಸ್ಟಿವಲ್ ಆಗುತ್ತೆ ಸರ್. ಸೊ ಫಿಲ್ಮ್ ಫೆಸ್ಟಿವಲ್ ನ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಮಾಡ್ತಾವ್ರೆ. ಪ್ರತಿ ವರ್ಷ ನಾವು ಅವ್ರನ್ನ ಕೇಳ್ತಾ ಇದೀವಿ, ಯಾರು ಕೂಡ ಫಿಲ್ಮ್ ಚೇಂಬರ್ ಯಾಕೆ ಸತ್ಯ ಸಿಂಗಲ್ ಸ್ಕ್ರೀನ್ ಗಳಲ್ಲಿ ಫೆಸ್ಟಿವಲ್ ಆಗೋದಕ್ಕೆ ಒಂದು ಮನವಿ ಕೊಟ್ಟು ಒಂದು ಅಕಾಡೆಮಿ ಮೇಲೆ ಒಂದು ಒತ್ತಡ ಹಾಕಿ ಆ ಒಂದು ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಲ್ಲ, ಏನಾಗಿದೆ ಅಂದ್ರೆ ಎಲ್ಲಾ ಸಿನಿಮಾಗಳು ಒಂದೇ ಅಡಿಯಲ್ಲಿ ಇರ್ತವೆ, ಎಲ್ಲಾ ಸ್ಕ್ರೀನ್ಗಳಲ್ಲೂ ಇರ್ತವೆ. ನಂಬರ್ ಆಫ್ ಸ್ಕ್ರೀನ್ ಇರೋದ್ರಿಂದ ಸ್ಟಾರ್ಟಿಂಗ್ ಮೆಜೆಸ್ಟಿಕ್ ಅಲ್ಲಿ ಸರ್ ಮೆಜೆಸ್ಟಿಕ್ ನರ್ಸಿಂಗ್ 3 ಸ್ಕ್ರೀನ್ ಸಿಗುತ್ತೆ ಸರ್. ಅದ್ರ ಪಕ್ಕದಲ್ಲಿ ತ್ರಿವೇಣಿ ಇದೆ ಸರ್, ಅದ್ರ ಪಕ್ಕದಲ್ಲಿ ಅಪರ್ಣ ಇದೆ ಸರ್. ಟೋಟಲ್ 5 ಸ್ಕ್ರೀನ್ ಸಿಗುತ್ತೆ ಸರ್. ಪಾಶ್ಚಾತ್ಯ ರಾಷ್ಟ್ರಗಳಿಂದ ಬರ್ತಕ್ಕಂತಹ ವ್ಯಕ್ತಿಗಳು, ನಿರ್ದೇಶಕರು ಅಂತ ಹೇಳಿರ್ತಾರೆ, ಅವ್ರಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತೆ. ಮಾಲ್ಗಳನ್ನಾದ್ರೆ ಅವ್ರಿಗೆ ಬೇಕಾದಂತಹ ತಿಂಡಿ ತಿನಿಸಿರ್ಬೋದು, ಅವ್ರ ನೇಟಿವಿಟಿ ಏನೇನ್ ಬೇಕೋ ಅವೆಲ್ಲ ಸಿಗ್ತವೆ ಅನ್ನೋ ಒಂದು ಕಾರಣಕ್ಕೆ ಇದ್ರ ಬಗ್ಗೆ ದೊಡ್ಡ ಚರ್ಚೆ ನಡೀತು. ಆ ಸಂದರ್ಭದಲ್ಲಿ ವಾಣಿಜ್ಯ ಮಂಡಳಿನೂ ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸುತ್ತಾರೆ. ಅವ್ರು ಕೇಳಿದ್ದಿಷ್ಟೇ, ಮೂಲಭೂತ ಸೌಕರ್ಯಗಳನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಬರ್ತಕ್ಕಂತಹ ಇವ್ರಿಗೆ ಪರ್ಸನಾಲಿಟೀಸ್ಗೆ ನೀವು ಕೊಡ್ಲಿಕ್ಕೆ ಸಾಧ್ಯವಾ? ಸುಚಿತ್ರ ಫಿಲ್ಮ್ ಸೊಸೈಟಿ ಸ್ಕ್ರೀನಿಂಗ್ ಆಗಿರೋದು ದಿನಗಳಿಲ್ವಾ ಸರ್? ನಡೀತಾ ಇದೆಯಲ್ಲ, ಕಲಾವಿದರ ಸಂಘದಲ್ಲಿ ಸ್ಕ್ರೀನಿಂಗ್ ಆಗಿಲ್ವಾ ಸರ್? ಈ ವರ್ಷ ಯಾಕೆ ಆಗಿಲ್ಲ ಸರ್? ಎಲ್ಲೂ ಆಗಿದೆಯಲ್ಲ ಸರ್. ಏನಕ್ಕೆ ಅಂದ್ರೆ ಸರ್, ಇದು ಸಂಕಷ್ಟದಲ್ಲಿರುವಂತಹ ಚಿತ್ರಮಂದಿರಗಳ ಮಾಲೀಕರೇನಿದ್ದಾರೆ ಅವ್ರಿಗೆ ಉಪಯೋಗ ಆಗುವಂತದ್ದು ಸರ್. ಇದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಬೇರೆ ರೀತಿಯ ವ್ಯವಸ್ಥೆ ಮಾಡ್ಕೊಂಡು ಹೋದ್ರೆ ಈಗ ನಿಮ್ಮ ಸಲಹೆ ತಗೋತೀವಿ. ಮುಂದಿನ ದಿನಗಳಲ್ಲಿ ಆ ಪ್ರಯತ್ನ ಒಂದು ಪ್ರಯತ್ನ ಖಂಡಿತ ಮಾಡ್ತೀವಿ. ಸರ್, ಫಿಲ್ಮ್ ಚೇಂಬರ್ ಅವರು ಮಾಡ್ಬೇಕಾಗಿರೋರಿಗೆ ನಟ್ಟು ಬೋರ್ಡು ಸರಿಯಾಗಿ ಕಲೆಕ್ಟ್ ಮಾಡ್ತಿಲ್ಲ. ಯಾಕಂದ್ರೆ ನಿನ್ನೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಸುದ್ದಿಗಳನ್ನ ಕೇಳಿಲ್ಲ. ಅದ್ರ ಜೊತೆಗೆ ನೋಡಿದ್ರೆ ಇಲ್ಲಿ ಫಿಲ್ಮ್ ಚೇಂಬರ್ ಮುಂದೆ ಗಲಾಟೆ. ಸೊ ಯಾಕೆ ಈ ತರ ಸ್ಟ್ರಿಕ್ಟ್ ಇಲ್ವಾ ಅಂತ ಹೇಳ್ತಾರೆ. ಮತ್ತೆ ಆ ಗಲಾಟೆ ಬಗ್ಗೆ ಸರಗೋವಿಂದ ಯಾಕೆ ಆ ತರ ಆಯ್ತು ಸರ್? ಸಪರೇಟ್ ಪ್ರಶ್ನೆ ಕರಿತೀನಿ. ನಾವು ಕರೆದಿರೋದು ಇದಕ್ಕೆ ನಾನು ಕರಿತೀನಿ. ನಾನು ಸಂತೋಷ ಹಂಚ್ಕೊಳ್ಳಿಕ್ಕೋಸ್ಕರ ನಾಳೆ ನಾಡಿದ್ದು ಅದಕ್ಕೆ ನಾನೇ ಮಾತಾಡ್ತೀನಿ. ಇದಕ್ಕೆ ಸಂಬಂಧಪಟ್ಟಿಲ್ಲ ಈ ಬಜೆಟ್ ಇದಕ್ಕೆ ಮಾತಾಡ್ತೀನಿ. ಅಧ್ಯಕ್ಷ ಮುನಿರತ್ನ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬಗ್ಗೆ ಒಂಚೂರು ರಿಯಾಕ್ಷನ್ ಸಿಗ್ಬೋದು, ಏನಾದ್ರು ಕ್ರಮ ತಗೊಳ್ಳೋದು, ನೀವೇನು ಕರೆದು ಮಾತಾಡ್ತೀರಿ, ಇದು ಹೇಗೆ? ಸರ್, ನಾವೊಂದು ಕಮಿಟಿ ಕರೆದು ಅಲ್ಲಿ ಏನ್ ಬೇಕಂತ ನಾವು ತಿಳ್ಕೊಂಡಿದ್ದೇವೆ. ನಾವೊಂದು ಪತ್ರ ಬರಿಬೇಕಾಗಿತ್ತು, ಬರ್ದಿದ್ದೀವಿ ಸರ್ ಆಲ್ರೆಡಿ. ಅವರಿಂದ ಏನ್ ನಮಗೆ ವಿಶ್ಲೇಷಣೆ ಬರುತ್ತೆ ಅನ್ನೋದು ಸರ್. ಈಗ OTT ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ OTT ಸರ್ಕಾರ ತಪ್ಪಿರೋದು ಒಳ್ಳೆ ವಿಚಾರನೆ. ಅದು ಹೆಂಗೆ ಲಾಂಗ್ ಟರ್ಮ್ ಆಗಿ ನಿಲ್ಲುತ್ತೆ ಅಂತ. ಯಾಕಂದ್ರೆ ಅದರಲ್ಲಿ ದೊಡ್ಡ ಕಲಾವಿದರ ಅಂದ್ರೆ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಇರುತ್ತೆ, ಈಗ ಹೊಸಬರ ಸಿನಿಮಾಗಳು ಇರುತ್ತೆ. ಅದನ್ನ ಯಾವ ತರ ಬ್ಯಾಲೆನ್ಸ್ ಆಗುತ್ತೆ? ಸಿನಿಮಾನೇ ದೊಡ್ಡವರು ಚಿಕ್ಕವರು ಅಂತ ಬರಲ್ಲ. OTTಗೆ ಅಂತ ಬಂದಾದ ಮೇಲೆ ಈಗ ಎಕ್ಸಿಸ್ಟಿಂಗ್ ಅಲ್ಲಿ ಇರ್ತಕ್ಕಂತ ಕೆಲವು ನೆಟ್ಫ್ಲಿಕ್ಸ್ಗಳು, ಅಮೆಜಾನ್, ಇನ್ ಮಿಕ್ಕಿದ ಕೆಲವೆಲ್ಲ ಇದಾವೆ. ಪಾಪ ಎಲ್ಲರದ್ದು ಹೆಸರು ಹೇಳಿ ನಾವು ತೇಜವತಿ ಮಾಡೋದು ಸರಿ ಇರಲ್ಲ. ಅವರು ಪ್ರಚುರ ಪಡಿಸ್ತಕ್ಕಂಥದ್ದು, ಅವರು ಪ್ರಸಾರ ಪಡಿಸ್ತಕ್ಕಂತಹ ಚಿತ್ರಗಳ ಗಳಿಕೆಯ ಮಟ್ಟ ಏನು ಅಂತಕ್ಕಂಥದ್ದು ನಿರ್ಮಾಪಕರುಗಳಿಗೆ ಸರಿಯಾಗಿ ರೀಚ್ ಆಗ್ತಾ ಇಲ್ಲ. ಎಷ್ಟು ಸಂಪಾದನೆ ಆಗುತ್ತೆ, ಎಷ್ಟು ರೀಚ್ ಆಗುತ್ತೆ, ಎಷ್ಟು ಸೆಕೆಂಡು, ಎಷ್ಟು ಗಂಟೆ, ಎಷ್ಟು ಗಳಿಗೆ ಏನ್ ರೆವಿನ್ಯೂ ಬಂತು ಅಂತಕ್ಕಂಥದ್ದು ಕರೆಕ್ಟ್ ಆಗಿ ಅರ್ಥವಾಗ್ತಾ ಇಲ್ಲ.
ಅದರಿಂದ ಏನಾಗ್ತದೆ, ನಿರ್ಮಾಪಕರಿಗೆ ಲಾಸ್ ಆಗ್ತಾ ಇದೆ. ಇದು ಸರ್ಕಾರದ ಅಂಡರಲ್ಲಿ ಇತ್ತು ಅಂದರೆ ಡ್ಯಾಶ್ ಬೋರ್ಡ್ ಅನ್ನ ನೇರವಾಗಿ ನಿರ್ಮಾಪಕರಿಗೆ ಸಂಬಂಧಪಟ್ಟಂತಹ ನಿರ್ಮಾಪಕರು ಯಾರಿದ್ದಾರೆ ಅವ್ರಿಗೇನೆ ಅವರ ಚಿತ್ರ ಪ್ರದರ್ಶನ ಆಗೋ ಸಂದರ್ಭದಲ್ಲಿ ಎಲ್ಲೇ ಕೂತ್ಕೊಂಡು ಯಾರೇ ನೋಡಿದ್ರು ಕೂಡ ಅವ್ರ ಪರ್ಸೆಂಟೇಜ್ ಏನ್ ಬರುತ್ತೋ ಅದು ಡೈರೆಕ್ಟ್ ಆಗಿ ನಿರ್ಮಾಪಕರಿಗೆ ಡ್ಯಾಶ್ ಬೋರ್ಡ್ಗೆ ಅವ್ರ ಅಕೌಂಟ್ಗೆ ರಿಫ್ಲೆಕ್ಟ್ ಆಗುವಂತ ತಂತ್ರಜ್ಞಾನದ ಮೂಲಕ ಮಾಡ್ತಾ ಇರ್ತಕ್ಕಂಥ ಒಂದು OTT ಮೇಡಮ್. OTT ಅಂದ್ರೆ ನಾರ್ಮಲ್ OTT ಅಲ್ಲ. ಆಮೇಲೆ ಅದರಿಂದ ಯಾರೇ ಈಗ ನಾವು ನಮ್ಮ ಅಕಾಡೆಮಿಯಿಂದ ನಾವು OTT ಮಾಡಿ ಸಲಹೆ ಕೊಟ್ಟು ಮಾಡಿಸಿರೋದನ್ನ ಯಾರು ಕೂಡ ಪೈರಸಿ ಮಾಡದೇ ಇರೋ ಹಾಗೆ. ಯಾಕಂದ್ರೆ ಪೈರಸಿ ಹಾವಳಿ ನಿಮ್ಗೆ ಗೊತ್ತಿರಬೇಕು, ಟೆಲಿಗ್ರಾಮ್ದಲ್ಲ 100 ಸರಿ ಮಾತಾಡಿದೀವಿ. ಸೊ ಅದನ್ನ ಟೆಲಿಗ್ರಾಮ್ ಅನ್ನ ಒಂದು ಆಪ್ ಅಲ್ಲಿ ಬಂದ ತಕ್ಷಣ 150 ಡೌನ್ಲೋಡ್ ಆಗುತ್ತೆ, ಫ್ರೀ ಆಫ್ ಕಾಸ್ಟ್ ಎಲ್ಲರೂ ನೋಡ್ಕೊಂಡು ಕೂತ್ಕೊಂತಾರೆ. ಆದ್ರೆ ಈಗ ನಾವು ಕೊಡ್ತಾ ಇರ್ತಕ್ಕಂಥ ತಂತ್ರಜ್ಞಾನದಲ್ಲಿ ಯಾವುದೇ ಕಾರಣಕ್ಕೂ ಪೈರಸಿ ಆಗೋದಕ್ಕೆ ಅವಕಾಶ ಇಲ್ಲ. ಅಕಸ್ಮಾತ್ ಪೈರಸಿ ಆಗಿದ್ದೇನಾರ ಮಾಡಿದ್ದು ಗೊತ್ತಾದ್ರೆ ಅವ್ರು ಇಂಥವ್ರ ಜಾಗದಲ್ಲೇ ಆಯ್ತು ಅಂತಕ್ಕಂಥದ್ದು ನಮ್ಮ ತಂತ್ರಜ್ಞಾನದಲ್ಲಿ ಗೊತ್ತಾಗುತ್ತೆ. ಸೊ ಹೀಗಾಗಿ ನಿರ್ಮಾಪಕರಿಗೆ ಪ್ಲಸ್ ಆಗೋದ್ರಿಂದ ಆ ಒಂದು ಇದನ್ನ OTT ಮೊರೆನ ನಾವು ಅಕಾಡೆಮಿಗೆ ಹೋಗಿದ್ದೀವಿ. ಅಕಾಡೆಮಿಯವರು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ, ಸರ್ಕಾರನೂ ಕೊಟ್ಟಾಗಿದೆ ಅಂದ್ರೆ ರೀತಿ ನೀತಿ ನಿಯಮಗಳನ್ನ ಈಗ ರೆಡಿ ಮಾಡ್ತೀವಿ ಮೇಡಮ್. ಈ ಸರಿ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗಿದ್ದು ಕನ್ನಡ ಇಂಡಸ್ಟ್ರಿ ಹೀರೋಗಳನ್ನ, ನಿರ್ದೇಶಕರ, ನಿರ್ಮಾಪಕಗಳನ್ನ ಜಾಸ್ತಿ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡಿದ್ದಾರೆ ಫಿಲ್ಮ್ ಫೆಸ್ಟಿವಲ್. ತುಂಬಾ ಜನ ಪಾಸ್ ಹೋಗಿಲ್ಲ ಅಂತ ನಿಮ್ದು ನಿಮ್ಮ ಕೂಸು ಅಂತ ಹೇಳಿದ್ರಿ ಅಕಾಡೆಮಿ, ಏನ್ ಕ್ರಮ ತಗೊಳ್ತೀರಾ? ಅಕಾಡೆಮಿಯವರು ಅದಕ್ಕೆ ಆಲ್ರೆಡಿ ಸಮಜಾಯಿಷಿಗಳನ್ನ ಕೊಟ್ಟಾಗಿದೆ ಸರ್. ಯಾರ್ಯಾರು ಕೊಟ್ಟಿದ್ವಿ ಅಂತಕ್ಕಂಥ ಲಿಸ್ಟ್ ಅನ್ನು ಕೂಡ ಅಧ್ಯಕ್ಷರು ಕೊಟ್ಟಿದ್ದಾರೆ. ಕೆಲವರಿಗೆ ತಲುಪದೇ ಇರ್ಬೋದು, ಅಚಾತುರ್ಯ ಅದು ಆಗಿದೆ, ಅದನ್ನ ಅವರನ್ನು ಹೇಳ್ಕೊಂಡಿದ್ದಾರೆ. ಪ್ರಾಯಶಃ ಅದು ನಾವು ಕೊಟ್ಟದ್ದು ಅಲ್ಲ, ಅದನ್ನ ನೀವು ಪರಾಮರ್ಶಿಸಿಲ್ಲ ಅಲ್ಲ. ಅದು ಆಗಿರೋದು ಅಚಾತುರ್ಯ ಅಂತ ನಮ್ಮ ಕಣ್ಣಿಗೆ ಕಾಣುತ್ತೆ. ಬೇಜವಾಬ್ದಾರಿ ಅಂತ ನೀವು ಅದನ್ನ ವ್ಯಾಖ್ಯಾನಿಸೋದಾದ್ರೆ ಲೆಫ್ಟ್ ಯು ಇದು ಬೆಂಗಳೂರು ಫೆಸ್ಟಿವಲ್ ಅದರಲ್ಲಿ ಇಂಗ್ಲಿಷ್ ಫಿಲ್ಮ್ ಫೆಸ್ಟಿವಲ್ ಬಿಕಾಸ್ ಅಲ್ಲಿರೋ ಯಾರಿಗೂ ಕನ್ನಡನೇ ಬರಲ್ಲ, ಎಲ್ಲ ಮಾತಾಡೋದು ಇಂಗ್ಲಿಷಲ್ಲೇ ಕಮ್ಯುನಿಕೇಟ್ ಮಾಡ್ತಾರೆ. ನಾವು ಕನ್ನಡ ಮಾತಾಡ್ತಿದ್ರು ಇಂಗ್ಲಿಷಲ್ಲೇ ಕಮ್ಯುನಿಕೇಟ್ ಮಾಡ್ತಾರೆ. PRO ಸಂಬಂಧಪಟ್ಟವರಾಗಿರ್ಬೋದು, ಅಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಎಲ್ಲ ಇದೆಯಲ್ಲ, ಕಣ್ಣನ್ ಅಂತ ಅವರಾಗಿರ್ಬೋದು. ಸೊ ಈ ಕನ್ನಡಿಗರಿಗೆ ಆದ್ಯತೆ ಬಿಟ್ಬಿಟ್ಟು ಕೇರಳ, ತಮಿಳುನಾಡು ಅವ್ರಿಗೆ ಹೆಚ್ಚಾಗಿ ಆದ್ಯತೆ ಸಿಕ್ಕಿದೆಯಾ ಅಲ್ಲಿ? ಹೆಸರೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮೇಡಮ್. ಇಲ್ಲ ಆಗಲ್ಲ. ಅವ್ರ ಜೊತೆಯಲ್ಲಿ ಕಮ್ಯುನಿಕೇಶನ್ ಕನ್ನಡಿಗರಿಗಾದ್ರೂ ಇಂಗ್ಲಿಷ್ ಬರಲ್ಲ ಸರ್, ಕನ್ನಡಿಗರಿಗಾದ್ರೂ ಇಂಗ್ಲಿಷ್ ಬರಲ್ಲ ಸರ್. ಕನ್ನಡಿಗರಿಗೆ ಇಂಗ್ಲಿಷ್ ಬರುವಂತ ಕನ್ನಡಿಗರಿಗೆ ಆದ್ಯತೆ ಕೊಡಿ. ಯಾಕೆ ಸಂಪೂರ್ಣ ಇಂಗ್ಲಿಷ್ ಕೂರಿಸ್ತೀರಾ ಸರ್? ಸತೀಶ್ ಅವರೇ, ನಮ್ಗೊಂದು ಹೇಳಕ್ಕೆ ಇಷ್ಟಪಟ್ಟಲ್ಲ, ನಿಮ್ಮ ವಾಣಿಜ್ಯ ಮಂಡಳಿ ನಮ್ ಕೂಸು ಅಂತ ಹೇಳಿದ್ರಲ್ಲ ಸರ್, ಅದು ಅಕಾಡೆಮಿ ಸರ್. ನೀವು ಅದಕ್ಕೆ ಪೇರೆಂಟ್ಸ್ ಆಗಿರೋದ್ರಿಂದ ನೀವು ಇದಕ್ಕೆ ಕ್ಲಾರಿಟಿ ಕೊಡ್ಬೋದು ಸರ್. ಸಾಹೇಬ್ರೆ, ಈಗ ತಮ್ಮಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಓನ್ಲಿ ನಮ್ಗೇನು ಘೋಷಣೆಗಳಾಗಿದೆಯೋ ಅದನ್ನ ನಿಮ್ಮಲ್ಲಿ ವ್ಯಕ್ತಪಡಿಸಿ ಸರ್. ನೀವು ಕನ್ನಡ ಕನ್ನಡಕ್ಕಾಗಿರೋ ಅವಮಾನಕ್ಕೆ ಏನ್ ಹೇಳ್ತೀರ ಅಲ್ಲಿ? ಒಂದು ವಿಚಾರ ನಾನು ನೇರವಾಗಿ ಹೇಳ್ತೀನಿ, ಯಾವುದೇ ಸಂದರ್ಭದಲ್ಲೂ ಕನ್ನಡಕ್ಕೆ ಅವಮಾನ ಆದ್ರೆ ಅದನ್ನ ಸಹಿಸ್ಕೊಳ್ಳೋದಿಲ್ಲ, ಅದು ರಾಜಿನೂ ಇಲ್ಲ ಸರ್. ಸಾಧ್ಯವಾದ್ರೆ ನೀವು ಫಿಲ್ಮ್ ಫೆಸ್ಟಿವಲ್ ಕಡೆ ಹೋಗಿದ್ರಿ ಅನ್ಕೋತೀನಿ ನಾನು. ಹೋಗಿದ್ದೆ, ಯಾರು ಸಾಧು ಕೊಟ್ಟಿಲ್ಲ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡುವಂತವ್ರಿಗೆ ಯಾರಿಗೂ ಕನ್ನಡನೇ ಬರಲ್ಲ ಸರ್. ಯಾರೇ ಆಗಿ ಸರ್, ಕನ್ನಡ ಬರುವಂತ ಸ್ಟೂಡೆಂಟ್ಸ್, ಇಂಗ್ಲಿಷ್ ಮಾತಾಡುವಂತ ಕನ್ನಡಿಗರು ಯಾರು ಇಲ್ವಾ ಸರ್? ಸ್ಟೂಡೆಂಟ್ಸ್ ಕನ್ನಡಿಗರಿಗೆ ವೇದಿಕೆ ಕೊಡ್ಬೋದಲ್ವಾ ಸರ್? ಕರ್ನಾಟಕದ ಕನ್ನಡಿಗರ ತೆರಿಗೆ ದುಡ್ಡನ್ನ ಬೇರೆಯವ್ರಿಗೆ ಯಾಕೆ ಕೊಡ್ಬೇಕು ಸರ್? ಕನ್ನಡಿಗರ ತೆರಿಗೆ ದುಡ್ಡು ಅಲ್ವಾ ಸರ್ ಅದು? ಕನ್ನಡದ ಸ್ಟೂಡೆಂಟ್ಗಳಿಗೆ ಯಾರು ಬಂದರೆ ಇಂಗ್ಲಿಷ್ ಬರಲ್ವಾ ಸರ್? ನಮ್ಮ ಸರ್ಕಾರಿ ಕಾಲೇಜುಗಳಲ್ಲಿ ಓದುವಂತ ಹುಡುಗರು ಯಾರು ಇಂಗ್ಲಿಷ್ ಬರಲ್ವಾ ಸರ್? ಹಾಗಾದ್ರೆ ಈಗ ನಾವು ನಮ್ಮ ಕನ್ನಡಿಗರು ನಾವೇ ಎಷ್ಟು ಅವಮಾನ ಮಾಡಿದಷ್ಟು ಒಳ್ಳೇದು. ಟ್ರೈನಿಂಗ್ ಕೊಡ್ಬೇಕು ಅಂತಂದ್ರೆ ಬೇರೆ ಇನ್ಸ್ಟಿಟ್ಯೂಟ್ಗಳಿದೆ, ಅಲ್ಲಿ ಕೊಡ್ಲಿ. ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಅಲ್ಲ, ಬೇರೆ ಭಾಷೆಯವ್ರಿಗೆ ಟ್ರೈನಿಂಗ್ ಕೊಡೋದು. PRO ಇದರಲ್ಲಿ ಗ್ರೂಪ್ ಅಲ್ಲಿ ಎಲ್ಲ ಅವ್ರಿಗೆ ನಮ್ಮ ಕನ್ನಡದವ್ರನ್ನ ಹಾಕಕ್ಕೆ ಹೇಳಿ ಖಂಡಿತ ಅಲ್ಲ. ಈಗ ಚರ್ಚೆ ಮಾಡ್ತೀವಿ ಅಲ್ಲ, ಅಕಾಡೆಮಿ ಜೊತೆ ಮುಂದಿನ ದಿನಗಳಲ್ಲಿ ಚರ್ಚೆ ಆಗುತ್ತೆ. ಚರ್ಚೆ ಆದಾಗ ಇವಾಗ ಏನು ನ್ಯೂನತೆಗಳು ಕಾಣಿಸಿದೆಯೋ ಅದೆಲ್ಲ ನಾವು ಚರ್ಚೆ ಮಾಡ್ತೀವಿ. ಇವಾಗೆಲ್ಲ ಗೊತ್ತಾಗಿ ಏನೇನಾಯ್ತು ಅಂತೆಲ್ಲ ಮುಂದಿನ ಇದು ಬಂದಾಗ ನಾವೆಲ್ಲ ಸರಿಪಡಿಸಕ್ಕೆ ವ್ಯವಸ್ಥೆಗಳು ಮಾಡ್ತೀವಿ. ಇವಾಗ ಮುಖ್ಯವಾಗಿ ನಮ್ಗೆ 200 ರೂಪಾಯಿ ಟಿಕೆಟ್ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಬೇಕು. ಮುಖ್ಯವಾಗಿ ನಮ್ಗೆ ಅದು ಬೇಕಾಗಿತ್ತು. ಈಗ ಏನೇ ನಾವು ಮಾಡಿದ್ರು ಕೂಡ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಲಾಗ್ತಿತ್ತು. ಕೆಲವು ಯಾವುದೇ ಒಂದು ಪಿಕ್ಚರ್ ಬಂದ್ರು ಕೂಡ 500 ರೂಪಾಯಿ ಮೇಲೆ ಇತ್ತು ಟಿಕೆಟ್. ಎರಡನೇ ವಾರದ 300 ರೂಪಾಯಿ ಇಟ್ಟಿದ್ರು. ಫಸ್ಟ್ ವೀಕೆ ದುಡ್ಡುಗಳೆಲ್ಲ ಪ್ರೇಕ್ಷಕರು ದುಡ್ಡು ಕೊಡ್ತಾ ಇದ್ರು.
ಸೊ ಇವಾಗ 1,000 ಬೇರೆ ಒಂದು ಹೊರ ರಾಜ್ಯದ ಪಿಕ್ಚರ್ ಬಂದಾಗ 1,000 2,000 ಅದು ನಮ್ಗೆ ಅನುಕೂಲ ಆಗ್ತಿದೆ. ಪ್ರೇಕ್ಷಕರಿಗೆ ಬಹಳ ಅನುಕೂಲ ಆಗುವಂಥದ್ದು ಇಂಪಾರ್ಟೆಂಟ್ ಮುಖ್ಯವಾಗಿ ಅದು ಟಿಕೆಟ್. ಆ ಒಂದು ಟಿಕೆಟ್ ವಿಷಯಗಳು ಇವೆಲ್ಲ ಹೇಳಕ್ಕೆ ತಾವು ಶುಭಾಶಯಗಳನ್ನು ಕಳಿಸಿ. ಸರ್, ನಿಮ್ಮ ಅಕಾಡೆಮಿ ನಿಮ್ಮ ಕೂಸು ಅಂತ ಹೇಳಿದ್ರೆ ಇಲ್ಲಿ ಕೂಸು ಅಂತ ಹೇಳ್ತೀರಾ, ಪ್ರತಿ ವರ್ಷ ನಿಮ್ ಕೂಸು ತಪ್ಪು ಮಾಡ್ತಾನೆ ಇದ್ದಾರೆ. ಕಿವಿ ಇಲ್ಲದೂ ಇಲ್ಲ, ಬುದ್ಧಿ ಕಲ್ಸೋರು ಇಲ್ಲ, ಹಂಗಾಗಿದೆ. ಸರ್ ಖಂಡಿತ ಈ ಮುಂದಿನ ಸಲ ನೋಡಪ್ಪ, ಖಂಡಿತ ಈ ಏರಿಯಾದೆಲ್ಲ ಸರಿ ಮಾಡ್ತೀವಿ. ವಾಣಿಜ್ಯ ಮಂಡಳಿ ಮೀಟಿಂಗ್ ನೀವು ವೇದಿಕೆ ಮೇಲೆ ಕುತ್ಕೊಂಡು ಮೈಕಲ್ಲಿ ಸರಿ ಮಾಡ್ತೀವಿ ಅಂತ ಯಾವ್ದು ಸರಿ ಆಗ್ತಾ ಇಲ್ಲ. ಇನ್ವಿಟೇಷನ್ ರೆಡಿ ಆಗಿಲ್ಲ. ಒಬ್ಬ ಉಪಮುಖ್ಯಮಂತ್ರಿ ಹೇಳ್ತಾರೆ ಎಲ್ಲರೂ ನೆಟ್ ಬೋಲ್ಟ್ ಟೈಟ್ ಮಾಡ್ತೀವಿ ಅಂತ, ಅವರೆಲ್ಲ ತಪ್ಪಿಟ್ಕೊಂಡು ಸಾಧು ಕೋಕಿಲ್ ಅವರು ಯಾವ ಇನ್ವಿಟೇಷನ್ ಕಳಿಸಿದ್ದಾರೆ. ಒಬ್ಬ ಹಿರಿಯ ನಿರ್ದೇಶಕರು ಹೇಳ್ತಾರೆ ನಮ್ಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳ್ತಾರೆ. ಗಿರೀಶ್ ಕಾಸರಗೋಡು ಕನ್ನಡಕ್ಕೆ ಅಷ್ಟು ಕಮಲ ಸೊನ್ನ ಕಮಲ ತಂದ್ಕೊಂಡವರು ಸರ್. ಪ್ರತಿ ಇವೆಲ್ಲ ಕುತ್ಕೊಂಡು ಒಂದ್ ನಡಿಬೇಕಾದ್ರೆ ಒಂದು ಮೀಟಿಂಗ್ ಮಾಡಿ ನೀವೆಲ್ಲ ಕುತ್ಕೊಂಡು ಒಂದು ಮಾಡ್ಬೇಕಾದ್ರೆ ಇಷ್ಟ ಬಂದಂಗೆ ನೀವು ಹೇಳಿದ್ದನ್ನ ಖಂಡಿತ ಒಪ್ಕೊಳ್ತಿದ್ದೀವಿ. ಈ ಸಾರಿ ಆಗಿರುವಂತ ಅಧ್ವಾನ ಯಾವ ಕಾಲದಲ್ಲೂ ಆಗಿರ್ಲಿಲ್ಲ, ಅಧ್ವಾನ ಆಗಿದೆ. ಆದ್ರೆ ಏನ್ ಮಾಡಬೇಕು, ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಪದಾಧಿಕಾರಿಗಳು ಇದ್ದಾರೆ, ಅವರ ಜವಾಬ್ದಾರಿ ತಗೊಂಡು ಅದೇನ್ ಮಾಡಬೇಕು ಅದನ್ನ ಮಾಡ್ತಾರೆ, ಖಂಡಿತವಾಗಿ ಮಾಡ್ಬೇಕು. ಹೋಗ್ಲಿ, ಉಪಮುಖ್ಯಮಂತ್ರಿಗಳ ಗಮನ ತಂದಿದ್ದೀರಾ? ಸರ್, ಉಪಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀರಾ? ಇನ್ವಿಟೇಷನ್ ರೆಡಿ ಆಗಿಲ್ಲ, ನಮ್ದೇ ತಪ್ಪಿತ್ತು ಅಂತ ಹೇಳಿದ್ದೀರಾ? ಯಾರು ಗಮನ ಕೊಟ್ಟೇ ಇಲ್ಲ. ವೇದಿಕೆ ಮೇಲೆ ಹೇಳ್ಬಿಟ್ರು ಅವ್ರನ್ನ ಭೇಟಿ ಆಗೋದು ಪ್ರಯತ್ನ ಪಡ್ತಾ ಇದ್ವಿ. ಬೇರೆ ಸರ್ ಮಾಧ್ಯಮ ನೀವು ಮಾಧ್ಯಮದ ಹೇಳ್ಬೋದಾಗಿಲ್ಲ ಅಂತ. ಒಂದು ವಾರದ ಒಳಗಡೆ ಹೋಗಿ ಅವ್ರಿಗೆ ಭೇಟಿ ಆಗ್ತೀವಿ. ಅವ್ರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸ್ತಾ ಇದ್ವಿ. ಮಾನ್ಯ ಮುಖ್ಯಮಂತ್ರಿಗಳು, DCM ಮತ್ತೆ ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾರು ಎಲ್ಲರಿಗೂ ನಾವು ಅದಕ್ಕೆ ಆಹ್ವಾನ ಮಾಡ್ತಾ ಇದ್ವಿ. ಹಾಗಾಗಿ ಅವ್ರನ್ನೆಲ್ಲರೂ ಇಷ್ಟಲ್ಲೇ ಭೇಟಿಯಾಗಿ ಕೆಲವು ಏನು ನೀವು ಹೇಳಿದ್ರೆ ಈಗ ಅವತ್ತುಗಳು ಅವೆಲ್ಲನೂ ಸಾಧ್ಯವಾದ್ರೆ ಮಾತಾಡಿ ಮುಂದಿನ ದಿನಗಳಲ್ಲಿ ನಾವು ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಕೃತಜ್ಞತೆ ಸಲ್ಲಿಸೋದಕ್ಕೋಸ್ಕರ ಸಿಗ್ಬೇಕಲ್ಲ, ವೇದಿಕೆ ನಾವು ಮಾತಾಡ್ತೀವಿ ಅಷ್ಟೇ. ಓಕೆ, ಸರಿಪಡಿಸೋ ಪ್ರಯತ್ನ ಅಲ್ಲ ಇದು ಆದ್ಮೇಲೆ ಅಕಾಡೆಮಿ ಮೀಟಿಂಗ್ ಕರೆಯಬೇಕು. ವಾಣಿಜ್ಯ ಮಂಡಳಿ ಕಮಿಟಿ ಇದ್ದೀವಿ ನಾವೆಲ್ಲ. ಎಲ್ಲ ಕಡೆ ಥ್ಯಾಂಕ್ ಯು ಎಲ್ಲರೂ ಬಂದು ಸಹಕಾರ ಮಾಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.